ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ. ನೋಡಾಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ಹೊಸದಾದ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ, ನೋಡ್ಕೊಬನ್ನಿ ಫ್ರೆಂಡ್ಸ್. ಚಿಲ್ಲಿ ಪ್ಲೇಸ್, ಕೊತ್ತಂಬರಿ, ಆಮೇಲೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ಹಿಟ್ಟು, ಆಮೇಲೆ ರವೆ, ಸೂಜಿ ರವೆ, ಆಲೂಗಡ್ಡೆ ಕ್ಲೀನಾಗಿ ಈ ಮೇಲಿನ ಸಪ್ಪಿ ಬಿಚ್ಚಿ ಕ್ಲೀನಾಗಿ ತೊಳೆದಿಟ್ಕೊಂಡೀನಿ. ಒಂದು ಸ್ವಲ್ಪ ಧನಿಯಾ ಪೌಡ್ರ್, ತುಪ್ಪ ಮತ್ತು ಎಣ್ಣೆ. ಈಗ ನೋಡ್ರಿ ಏನು ಮಾಡ್ತೀನಿ ಅಂದ್ರೆ ಆಲೂಗಡ್ಡೆ ಮೊದಲನೇದಾಗಿ ತುರ್ಕೊಳ್ರಿ ಸಣ್ಣದಾಗಿ. ಈ ರೀತಿ ತುರ್ಕೋಬೇಕು ನೋಡಿ. ಆಲೂಗಡ್ಡೆ ಈ ರೀತಿ ತುರ್ದಿವಲ್ಲ, ಇದ್ರೊಳಗೆ ಇದ್ರ ಮೇಲಿರುವಂಥ ಎಲ್ಲ ಹೋಗಲಿ. ಇದು ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ. ಕ್ಲೀನಾಗಿ 2-3 ಸರಿ ನೀರೊಳಗೆ ತೊಳ್ಕೊಂಡು ಬರ್ತೀನಿ. ನೋಡ್ರಿ, ಗೋಧಿ ಹಿಟ್ಟು, ಆಮೇಲೆ ರವೆ, ಚಿರೋಟೆ ರವೆ, ಇಷ್ಟು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ತೊಗೋಬೋದು. ಈಗ ಹೆಚ್ಚಿಟ್ಟಿರುವಂಥ ಆಲೂಗಡ್ಡೆ ಇದನ್ನು ಹಾಕೊಂಬ್ರಿ. ಇದರೊಳಗೆ ಫಸ್ಟ್ ಜೀರಿಗೆ ಹಾಕೊಂಬ್ರಿ, ಧನಿಯಾ ಪೌಡರ್ ಚೂರು, ಆಮೇಲೆ ಚಿಲ್ಲಿ ಫ್ಲೇಕ್ಸ್, ಖಾರ ನೋಡಿ ಹಾಕೋರಿ. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣ್ತದೆ ಚಿಲ್ಲಿ ಫ್ಲೇಕ್ಸ್. ಆಮೇಲೆ ಜೀರಿಗೆ ಸ್ವಲ್ಪ ಕುಟ್ಟಿ ತಗೋರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಮಿಕ್ಸ್ ಮಾಡೋಣ. ಬಿಸಿಯಾಗಿರುವಂಥ ತುಪ್ಪ ಈಗ ನೋಡ್ರಿ ತುಂಬ ಹಿಟ್ಟು ಕಲಿಸ್ಕೊಂಡಿವಿ. ಈಗ ಹೆಚ್ಚಿಟ್ಟುವಂಥ ಆಲೂಗಡ್ಡೆ ಹಾಕೋಣ. ಒಂದು ಆಲೂಗಡ್ಡೆ ಹಾಕಿನಿ. ಇನ್ನು ಹಿಟ್ಟು ಎಷ್ಟು ತೊಗೊಂಡಿರ್ತೀರಿ ಅಷ್ಟು ಹಾಕೋರಿ. ಕಲಿಸ್ಕೋಣ. ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊರಿ. ನೋಡ್ರಿ, ತೋಡೆ ನೀರು ಹಾಕಿ ಈ ರೀತಿ ಕಲಿಸ್ಕೋಣ. ಪೂರಿ ಹಿಟ್ಟಿನ ಹದಕ್ಕೆ ತೋಡೆ ನೀರು ಹಾಕ್ಬೇಕ್ರಿ. ಪೂರಿ ಕಡಿಮೆ. ಈಗ ನೋಡ್ರಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕ್ರಿ. 10ರಿಂದ 15 ನಿಮಿಷ ನೆನಿಲಿಕ್ಕೆ ಬಿಡೋಣ. ರವೆ ಹಾಕಿದ್ದೀವಲ್ಲ, ಸ್ವಲ್ಪ ಹೊತ್ತು ನೆನಿಲಿ. ನೋಡ್ರಿ ಈ ರೀತಿ ನೆನಿಲಿ. ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಮಿದ್ಕೊಂಡು ತಗೋಣ. ಇಷ್ಟಿಷ್ಟು ಇರೋ ಉಳ್ಳಿ ಮಾಡೋಣ. ಲಾಟಿಸ್ಕೋಣ ಚಪಾತಿ ಥರ. ನೀವು ಕರಿ ಎಳ್ಳಿದ್ರೆ ಹಾಕ್ಬೋದು ಫ್ರೆಂಡ್ಸ್. ಕರಿ ಎಳ್ಳಿಲ್ಲ ನನ್ನ ಹತ್ರ, ನಾನು ಬಿಳಿ ಎಳ್ಳಿದ್ದಕ್ಕೆ ಬಿಟ್ಟಿನಿ. ಕರಿ ಎಳ್ಳಿದ್ರೆ ಹಾಕ್ಬೋದು. ನೋಡ್ರಿ ಈ ರೀತಿ ತೀಡ್ಕೋಬೇಕ. ಅಜ್ವಾಯಿನ ಜೀರಿಗೆ 2 ಹಾಕಿ ನೋಡ್ರಿ. ಈಗ ನೋಡ್ರಿ ರೋಲ್ ಮಾಡ್ಕೋಣ. ಕೊತ್ತಂಬರಿ ಹಾಕೋಣ ಮೇಲ್ಗಡೆ. ನೋಡ್ರಿ ಈ ರೀತಿ ಬಿಡಿಸ್ಕೋರಿ. ಎಲೆ ಕಡ್ಡಿ ತೆಗೆದು ಬಿಡಿಸ್ಕೊಂಡು ರೀತಿ ಎಲ್ಲ ಕಡ್ಡಿ ತೆಗೆದುಬಿಟ್ಟು ತುಂಬ ಹಾಕ್ರಿ. ಚಪಾತಿ ತುಂಬ ಹಾಕ್ರಿ, ಕಡ್ಡಿ ಇರಬಾರ್ದ್ರಿ. ನೋಡ್ರಿ ಈಗ ತೀಡ್ಕೊಂಡು ಇನ್ನೊಂದ್ಸಲ ಬಿಡಿಸ್ಬೇಕು. ಈ ರೀತಿ ಬಿಡಿಸಿದ್ರೆ ಕಡ್ಡಿ ಇರಬಾರ್ದಲ್ರಿ. ಎಲ್ಲ ಚಪಾತಿ ತುಂಬ ಹರಡ್ಕೋರಿ. ನೋಡ್ರಿ ಇವಾಗ ಈ ರೀತಿ ರೋಲ್ ಮಾಡ್ಕೊತ ಬರ್ರಿ. ಈ ರೀತಿ
ಈಗ ನೋಡ್ರಿ ಈ ರೀತಿ ಸುತ್ಕೋತ ಬರಬೇಕು. ಈಗ ಸುತ್ತೀವಲ್ರಿ, ಇವಾಗ ಈ ರೀತಿ ಮಾಡಿ ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೊಂಡು ನಡಬರ್ಕ. ಚಾಕು ದೊಡ್ಡದಿದ್ರೆ ನಡೀತೈತೆ ನೋಡ್ರಿ. ಎರಡು ಭಾಗ ನೋಡ್ರಿ ಈ ರೀತಿ. ಇವಾಗ ಏನು ಮಾಡೋದಂದ್ರೆ ಈ ರೀತಿ ರೋಲ್ ಮಾಡೋಣ. ಸ್ವಲ್ಪ ಪ್ರೆಸ್ ಮಾಡೋಣ. ಈ ರೀತಿ ಮಾಡ್ಕೊಳ್ಳೋಣ ಎಲ್ಲವಷ್ಟು. ಇದೊಂದು ಅದೇ ರೀತಿ ಮಾಡ್ಕೊಳ್ಳೋಣ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು, ಮಕ್ಕಳಿಗೆ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ನೋಡ್ರಿ, ಮಸ್ತ್ ಟೇಸ್ಟ್ ಆಗುತ್ತವ. ಅಜ್ವೈನ ಜೀರಿಗೆ 2 ಹಾಕೀನಿ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಬಿಡ್ರಿ. ಇದೇ ರೀತಿ ಎಲ್ಲವಷ್ಟು ಮಾಡ್ಕೋಬೇಕು. ನೋಡ್ರಿ ಈ ರೀತಿ ರೆಡಿ ಮಾಡ್ಕೊಂಡಿನಿ. ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಎಣ್ಣೆ ಕಾಯ್ದಿದೆ, ಹಾಕೋಣ. ಇವಾಗ ಬಬಲ್ಸ್ ಕಮ್ಮಿ ಆದ ತಕ್ಷಣ ಟರ್ನ್ ಮಾಡ್ಕೋಣ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಾಡಿದ್ನಿ ಅಂತ. ಈ ರೆಸಿಪಿ ಇಷ್ಟ ಆಗಿದೆ ಹೇಳ್ರಿ. ರೆಸಿಪಿ ಮಾತ್ರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸೂಪರ್ ಆಗಿದೆ ನೋಡ್ರಿ. ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಸ್ನ್ಯಾಕ್ಸು ಟೀ ಜೊತೆ ತಿನ್ನೋಕೆ ಮಸ್ತ್ ಆಗುತ್ತವ ನೋಡ್ರಿ. ನೋಡ್ರಿ ಯಾವ ರೀತಿ ಬಂದವ ನೋಡ್ರ, ಎಷ್ಟು ಕ್ರಿಸ್ಪಿ ಆಗ್ಯಾವ. ಇದ್ರೊಳಗೆ ಕರಿ ಎಳ್ಳಿದ್ದು ಹಾಕ್ಬೋದು ನೋಡ್ರಿ. ಮಸ್ತ್ ಆಗ್ಯಾವ್ರಿ. ಮೇಲ್ಗಡೆ ಗರಿ ಗರಿಯಾಗಿ, ಒಳಗಡೆ ಸಾಫ್ಟಾಗಿ ಬಂದಿವೆ. ಒಳಗಡೆ ಸಾಫ್ಟ್ ಆಗ್ತಾವ್ರಿ. ಬಿಸಿ ಬಿಸಿ ತಿಂತಾ ಇದ್ರೆ ಮಸ್ತ್ ಟೇಸ್ಟು ಸಖತ್ತಾಗ್ಯಾವ. ಮಗ ತಿಂದು ತೋರ್ಸೇ ಇಲ್ಲ ಒಟ್ಟ ಸೂಪರ್ ಆಗ್ಯಾವ ನೋಡ್ರಿ. ಈ ರೀತಿ ಸಾಫ್ಟ್ ಬರ್ತಾವೆ ನೋಡ್ರಿ. ಒಳಗಡೆ ಮಸ್ತ್ ಆಗ್ತಾವೆ. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ನೋಡ್ರಿ. ಮಸ್ತ್ ಆಗ್ಯಾವ. ಈ ರೆಸಿಪಿ ನಿಮಗೂ ಇಷ್ಟ ಆಗ್ತದಂತ ನಾನು ಅಂದ್ಕೊಂಡಿನಿ. ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ನೋಡ್ರಿ ಯಾವ ರೀತಿ ಬಂದ ಮಸ್ತ್ ಆಗ್ಯಾವ್ರಿ. ಎಲ್ಲವಷ್ಟು ಇದೇ ರೀತಿ ಬಂದ ಮಸ್ತ್. ಸಾಯಂಕಾಲ ಸ್ನ್ಯಾಕ್ಸ್ ಎಲ್ಲಿಗಾರೆ ಹೊರಗಡೆ ಹೊಂಟ್ರೆ, ಟೂರ್ಗೆ ಹೊಂಟ್ರೆ ಈ ರೀತಿ ಮಾಡ್ಕೊಂಡು ಟ್ರೈನ್ ಒಳಗೆ ಅದು ತಿನ್ಕೋತ ಹೋಗ್ಬೋದು ನೋಡ್ರಿ. ಟೀ ಜೊತೆ ತಿನ್ನಕಂತರೂ ಇನ್ನೂ ಸೂಪರ್ ನೋಡ್ರಿ. ರೆಸಿಪಿ ಏನಾರ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಈಗ ಹೆಂಗೆ ಸಪೋರ್ಟ್ ಮಾಡತ್ತೀರಿ ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆ ಕಮೆಂಟ್ ಹಾಕೋರ್ಗು ತುಂಬ ಹೃದಯದ ಧನ್ಯವಾದಗಳು. ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ರೆಸಿಪಿ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಕ್ರಿಸ್ಪಿ, ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆಗಿ ಬಂದವ್ರಿ. ಮಸ್ತ್ ಟೇಸ್ಟ್ ಆಗ್ಯಾವ. ಇದ್ರ ಜೊತೆ ನಾನು ಅಜ್ವೈನ ಜೀರಿಗೆ 2 ಹಾಕಿ ನೋಡ್ರಿ. ಈ ರೀತಿ ಹ್ಯಾಕ್ ಮಾಡಿರಿ. ಟೀ ಜೊತೆ ತಿನ್ನೋಕಂತೂ ಸೂಪರ್. ಇದ್ರೊಳಗೆ ಟೊಮೆಟೊ ಸಾಸ್ ಬೀಸಿದ್ರು ಹಚ್ಕೊಂಡು ತಿನ್ಬೋದು. ರೆಸಿಪಿ ಏನಾರ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಇದೇ ರೀತಿ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ಮತ್ತೆ ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್ ಫ್ರೆಂಡ್ಸ್.